Good morning, students. Previous class discussed the measures the value of the money and what you mean by the index number and how to the index number can helpful to the in the economics. ನಾವು ಹಿಂದಿನ ತರಗತಿಯಲ್ಲಿ ಏನು ಮಾಡಿದೆವು ಅಂದರೆ ಹಣವನ್ನು ನಾವು ಹೇಗೆ ಅಳಿಬೇಕು, ಹಣವನ್ನು ಅಳೆಯುವಂಥ ಸೂಚ್ಯಾಂಕವನ್ನು ಅದರ ಬಗ್ಗೆ ಕೂಡ ನಾವು ಏನು ಮಾಡಿದೆವು ಅಂದರೆ ಚರ್ಚೆಯನ್ನು ಮಾಡ್ತೀವಿ. ಸೂಚ್ಯಾಂಕ ಅಂದರೆ ಏನು, ಅದರ ಅರ್ಥವನ್ನು ಕೂಡ ನಾನು ಇಂದಿನ ತರಗತಿಯಲ್ಲಿ ಕೂಡ ಅದರ ಬಗ್ಗೆ ಹೇಳಿದ್ದೆ. ಇಂದಿನ ತರಗತಿಯಲ್ಲಿ ನಾವು ಏನು ಮಾಡೋದಂದರೆ ಅಥವಾ ಇಂದಿನ ಅವಧಿಯಲ್ಲಿ ನಾವು ಸೂಚ್ಯಾಂಕಗಳ ಪ್ರಕಾರಗಳ ಬಗ್ಗೆ ಅಧ್ಯಯನ ಮಾಡಿ. ಟುಡೇ ಐ ವಿಲ್ ಡಿಸ್ಕಸ್ ದಿ ಟೈಪ್ಸ್ ಆಫ್ ದಿ ಇಂಡೆಕ್ಸ್ ನಂಬರ್ಸ್. There are 5 types in the index number. First one is the general price index number. Second one, index number of wholesale prices. Third one, index number of retail prices. Fourth one, index number of consumption goods. Fifth one, the working class cost of living index numbers. These are the 5 types in index number. ಇಲ್ಲಿ ಸೂಚ್ಯಾಂಕಗಳನ್ನು ನಾವೇನು ಮಾಡ್ತೀವಿ ಅಂದರೆ 5 ವಿಧದಲ್ಲಿ ಕೂಡ ವಿಂಗಡಣೆ ಮಾಡ್ತಾ ಇದ್ದೀವಿ. ಮೊದಲನೇದ್ದು ಸಾಮಾನ್ಯ ಉದ್ದೇಶದ ಸೂಚ್ಯಾಂಕಗಳು, ಎರಡನೇದ್ದು ಸಗಟು ಬೆಲೆಯ ಸೂಚ್ಯಾಂಕಗಳು, ಮೂರನೇದ್ದು ಚಿಲ್ಲರೆ ಬೆಲೆಯ ಸೂಚ್ಯಾಂಕಗಳು, ನಾಲ್ಕನೇದ್ದು ಇಲ್ಲಿ ಕಾರ್ಮಿಕರ ಜೀವನ ವೆಚ್ಚ ಕೂಲಿಯ ಸೂಚ್ಯಾಂಕಗಳು, ಆಮೇಲೆ ಐದನೇದ್ದು ಕಾರ್ಮಿಕರ ಜೀವನ ವೆಚ್ಚ ಸೂಚ್ಯಾಂಕಗಳಂತೇಳಿ 5 ವಿಧಗಳಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಸೂಚ್ಯಾಂಕಗಳನ್ನು ನಾವು ವಿಂಗಡಣೆ ಮಾಡ್ತಿದ್ದೇವೆ. ನಾವು ವಿ ಡಿಸ್ಕಸ್ ದಿ ಫಸ್ಟ್ ಟೈಪ್ ಆಫ್ ದಿ ಇಂಡೆಕ್ಸ್ ನಂಬರ್, ಜನರಲ್ ಪರ್ಪಸ್ ಇಂಡೆಕ್ಸ್ ನಂಬರ್. ಸಾಮಾನ್ಯ ಉದ್ದೇಶದ ಸೂಚ್ಯಾಂಕಗಳಂತ ಕರಿತೀವಿ. ದಿಸ್ ಟೈಪ್ ಆಫ್ ದಿ ಇಂಡೆಕ್ಸ್ ನಂಬರ್ ಈಸ್ ಕನ್ಸ್ಟ್ರಕ್ಟೆಡ್ ಟು ಮೇಜರ್ ದಿ ಜನರಲ್ ಪ್ರೈಸ್ ಥ್ರೂ ದಿ ಜನರಲ್ ಪರ್ಚೇಸಿಂಗ್ ಪವರ್ ಆಫ್ ದಿ ಮನಿ. ಇನ್ ದಿ general purpose of the index number can measure the already general purchasing power of nothing but the if the peoples are generally or individually can how much they are able to purchasing the goods in minimum price. ಅಂದರೆ ಇಲ್ಲಿ ಅನುಭೋಗಿದಾರರು ಏನು ಮಾಡ್ತಾ ಇರ್ತಾರೆ ಅಂದರೆ ಯಾವಾಗ ಒಂದು ಹಣದ ಸಾಮಾನ್ಯವಾದಂಥ ಬೆಲೆಯನ್ನು ಅಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವೆನ್ ವಿ ಮೇಜರಿಂಗ್ ದಿ ಪರ್ಚೇಸಿಂಗ್ ಪ್ರೈಸ್ ಆಫ್ ದಿ ವ್ಯಾಲ್ಯೂ ಆಫ್ ದಿ ಪ್ರೈಸ್, ದ್ಯಾಟ್ ಟೈಮ್ ಮೇಜರಿಂಗ್ ದಿ ಜನರಲ್ ಪರ್ಪಸ್ ಆಫ್ ದಿ ಇಂಡೆಕ್ಸ್ ನಂಬರ್ ಆ್ಯಂಡ್ ಆಲ್ಸೋ ದಿ ಜನರಲ್ ಪ್ರೈಸ್ ಆಫ್ ಇಂಡೆಕ್ಸ್ ನಂಬರ್ ಕ್ಯಾನ್ included the retail price, wage rate, interest rate and profit rate. These are included in the general price table and these components can decide the value of the general price. ಅಂದರೆ ಇಲ್ಲಿ ಒಂದು ಸಾಮಾನ್ಯ ಉದ್ದೇಶದ ಸೂಚ್ಯಾಂಕದಲ್ಲಿ ಹಣದ ಒಂದು ಸಾಮಾನ್ಯ ಮೌಲ್ಯದಲ್ಲಾಗುವಂಥ ಬದಲಾವಣೆಯನ್ನು ನಾವು ಚಿಲ್ಲರೆ ಬೆಲೆ, ಕೂಲಿಯ ದರ, ಬಡ್ಡಿಯ ದರ, ಲಾಭದ ದರ ಇವುಗಳೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಾವೇನು ಮಾಡ್ತೀವಿ ಅಂದರೆ ಸಾಮಾನ್ಯ ಉದ್ದೇಶದ ಸೂಚ್ಯಾಂಕಗಳನ್ನು ನಾವು ತಯಾರಿಸ್ತಾ ಇದ್ದೇವೆ. ವಿ ಜನರಲ್ purpose of index number can constructed on the basis of the retail price, wholesale price, rate of the interest, profit rate and also the included the wholesale price. These are decided the general price of the index number. ಇಲ್ಲಿ ಸಾಮಾನ್ಯ ಉದ್ದೇಶದ ಸೂಚ್ಯಾಂಕಗಳಂತಂದರೆ ಹಣದ ಸಾಮಾನ್ಯ ಮೌಲ್ಯದಲ್ಲಾಗುವಂಥ ಬದಲಾವಣೆಯನ್ನು ಕೂಡ ನಾವು ಏನಂತ ಕರಿತೀವಿ, ಇಂಥ ಸೂಚ್ಯಾಂಕಗಳನ್ನು ಕೂಡ ನಾವು ಸಾಮಾನ್ಯ ಉದ್ದೇಶದ ಸೂಚ್ಯಾಂಕಗಳಂತ ಕರಿತಾ ಇದ್ದೇವೆ. ಈ ಸಾಮಾನ್ಯ ಉದ್ದೇಶದ ಸೂಚ್ಯಾಂಕಗಳನ್ನು ತಯಾರಿಸುವಾಗ ನಾವು ವಸ್ತುಗಳ ಸಗಟು ಬೆಲೆಯನ್ನು ನೋಡ್ತಾ ಇದ್ದೇವೆ,
ಚಿಲ್ಲರೆ ಬೆಲೆಯನ್ನು ನೋಡ್ತೇವೆ, ಬಡ್ಡಿ ದರವನ್ನು, ಕೂಲಿ ದರವನ್ನು, ಲಾಭದ ದರವನ್ನು ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಸಾಮಾನ್ಯ ಉದ್ದೇಶದ ಸೂಚ್ಯಂಕಗಳನ್ನು ತಯಾರಿಸ್ತಾ ಇದ್ದೇವೆ. ಆ್ಯಂಡ್ ದ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಟೈಪ್ ಆಫ್ ದಿ ಇಂಡೆಕ್ಸ್ ನಂಬರ್, it's a very difficult and cumbersome as it includes the price almost all commodities produced in the country. In this general price index number included the all commodities, including and measuring the general price of the commodity in the form of the general price of the index numbers. And general price of the index number can included the price of all commodities produced in the country. This type of the index number can included the ಪ್ರೈಸ್ ಆಫ್ ಆಲ್ ಕಮೋಡಿಟೀಸ್ ಪ್ರೊಡ್ಯೂಸ್ ಇನ್ ದ ಕಂಟ್ರಿ. ಎಲ್ಲ ವಸ್ತುಗಳನ್ನು ಏನು ಒಂದು ದೇಶದಲ್ಲೇ ತಯಾರಿಸ್ತಾ ಇದ್ದಾರೆ ಆ ಎಲ್ಲ ವಸ್ತುಗಳ ಒಂದು ಬೆಲೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಆ ಒಂದು ವಸ್ತುವಿನ ಸಾಮಾನ್ಯ ಬೆಲೆಯನ್ನು ನಿರ್ಧರಿಸ್ತಾರೆ. ಇನ್ ದ ಕಂಟ್ರಿ ಆಲ್ ದ ಪ್ರೈಸ್ ಆಫ್ ದ ಕಮೋಡಿಟೀಸ್ ಪ್ರೊಡ್ಯೂಸ್ ಇನ್ ದ ಕಂಟ್ರಿ ಕ್ಯಾನ್ ಇನ್ಕ್ಲೂಡೆಡ್ ಆ್ಯಂಡ್ that base selected the general price of the index numbers. If the general price of the index number nothing but if the price of the goods can decided on the basis of the rate of the interest, profit rate, retail price rate, wholesale price rate, these elements can decided the general price of the goods. This is called as the general price of the index number. ಇಲ್ಲಿ ಸಾಮಾನ್ಯ ಉದ್ದೇಶದ ಸೂಚ್ಯಂಕಗಳು ಏನು ಮಾಡ್ತಾವಂದರೆ ಹಣದ ಸಾಮಾನ್ಯ ಮೌಲ್ಯದಲ್ಲಿ ಆಗುವಂಥ ಬದಲಾವಣೆಯನ್ನು ತಯಾರಿಸ್ತಾ ಇರ್ತವೆ. ಅಷ್ಟೇ ಅಲ್ಲದೆ ಈ ರೀತಿಯಾದಂಥ ಒಂದು ಸೂಚ್ಯಂಕಗಳನ್ನು ತಯಾರಿಸುವಾಗ ಚಿಲ್ಲರೆ ಬೆಲೆ ಆಗಿರ್ಬೋದು, ಸಗಟು ಬೆಲೆ, ಕೂಲಿಯ ದರ, ಬಡ್ಡಿ ದರ ಇವುಗಳೆಲ್ಲವನ್ನು ಕೂಡ ಇದು ಒಳಗೊಂಡಿರ್ತದೆ. ಆ್ಯಂಡ್ ಇನ್ ದಿ USA told different index numbers to construct the general price of the index number. If the nothing but in the USA told different type of the general price index numbers can constructed in that country, because the USA capital intensive country, that's why they are producing the more capital goods and cannot be general price decided on the one cannot be decided price on the one general price, because if the capital goods also can be classified into various types in the USA, that's why they can apply the total different type of the general price index number according to the capital goods. ಇಲ್ಲಿ ಅಮೇರಿಕ ದೇಶದಲ್ಲಿ ಏನಾಗ್ತದೆ ಅಂದರೆ ವಿಭಿನ್ನ ರೀತಿಯಾದಂಥ ಒಂದು ಬಂಡವಾಳ ಸಹಿತವಾದಂಥ ಸರಕುಗಳಿರೋದ್ರಿಂದ ಆ ಬಂಡವಾಳ ಸಹಿತವಾದಂಥ ಸರಕುಗಳ ಬೆಲೆಗಳಿಗಿಂತ ಒಂದಕ್ಕೊಂದು ವಿಭಿನ್ನವಾಗಿರೋದ್ರಿಂದ ಆ ಎಲ್ಲ ವಸ್ತುಗಳನ್ನು ಕೂಡ ಏನು ಮಾಡ್ತಾರೆ ಅಂದರೆ 12 ವಿವಿಧ ರೀತಿಯಾದಂಥ ಸಾಮಾನ್ಯ ಉದ್ದೇಶದ ಸೂಚ್ಯಂಕಗಳಿಗೆ ಅನುಗುಣವಾಗಿ ಏನು ಮಾಡ್ತಾರೆ ಅಂದರೆ ತಯಾರಿಸ್ತಾ ಇರ್ತದೆ. ಅದಕ್ಕಾಗಿ ಏನಿದೆ ಅಮೇರಿಕಾ ದೇಶದಲ್ಲಿ 12 ರೀತಿಯಾದಂಥ ಒಂದು ಸಾಮಾನ್ಯ ಉದ್ದೇಶದ ಸೂಚ್ಯಂಕಗಳ ಆಧಾರದ ಮೇಲೆ ಏನಾಗ್ತದೆ ಅಂದರೆ ಅವರ ಒಂದು ಸಾಮಾನ್ಯ ಬೆಲೆಯನ್ನು ಏನು ಮಾಡ್ತಾರೆ ಅಂದರೆ ನಿರ್ಧಾರ ಮಾಡ್ತಾ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ಇಂಡೆಕ್ಸ್ ನಂಬರ್ ಆಫ್ ಹೋಲ್ಸೇಲ್ ಪ್ರೈಸಸ್, ಸಗಟು ಬೆಲೆಯ ಸೂಚ್ಯಂಕಗಳಂತ ಕರಿತಾ ಇದ್ದೇವೆ. ದಿಸ್ ಟೈಪ್ ಆಫ್ ದಿ ಇಂಡೆಕ್ಸ್ ನಂಬರ್ to measure the prices of commodities trade in the wholesale market. Wholesale market nothing but this type of the market goods price are compared to the common market is less. Compared to the common market, wholesale market price of the goods are the very or price of the goods is less. That's why in the wholesale market who get the more goods they can some percentage of the money can discount. ಅಂದರೆ ಇಲ್ಲೇನಾಗ್ತಾ ಇದೆ ಅಂದರೆ ಸಗಟು ಬೆಲೆಯ ಸೂಚ್ಯಂಕಗಳಂತಂದರೆ
ಇವುಗಳನ್ನ ತಯಾರಿಸಲು ಏನು ಮಾಡ್ತಾರೆ ಅಂದರೆ ವಸ್ತುಗಳ ಸಗಟು ಬೆಲೆಗಳನ್ನು ಅಷ್ಟೇ ಏನು ಮಾಡ್ತಾರೆ ಅಂದರೆ ಗಣನೆಗೆ ತೆಗೆದುಕೊಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಸಗಟು ಮಾರುಕಟ್ಟೆಯಲ್ಲಿ ವ್ಯವಹರಿಸಲ್ಪಡುವಂಥ ವಸ್ತುಗಳಾಗಿರುವಂಥ ಆಹಾರ ಧಾನ್ಯಗಳಾಗಿರ್ಬೋದು, ಕಚ್ಚಾ ಸಾಮಗ್ರಿಗಳಾಗಿರ್ಬೋದು, ಅಥವಾ ಅರ್ಧ ತಯಾರಾದಂಥ ಹಾಗೂ ಪೂರ್ಣ ತಯಾರಾದಂಥ ವಸ್ತು, ಇವುಗಳ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಸಗಟು ಬೆಲೆಗಳ ಒಂದು ಸೂಚ್ಯಾಂಕಗಳನ್ನು ಹಣದ ಸಾಮಾನ್ಯ ಬದಲಾಗುವಂಥ ಬದಲಾವಣೆಯನ್ನು ಅಳೆಯಲು ಕೂಡ ಏನು ಮಾಡ್ತಾರೆ, ಬಳಸ್ತಾ ಇರ್ತಾರೆ. In the wholesale market, the prices of commodities is less compared to general price index number more, but compared to the common market, if the general price of the goods in the wholesale market is a very less. And also in the wholesale price market, only considering the ಹೋಲ್ಸೇಲ್ ಪ್ರೈಸ್ ಆಫ್ ದಿ ಗೂಡ್ಸ್, ಆ ಒಂದು ವಸ್ತುಗಳ ಒಂದು ಸಗಟು ಬೆಲೆಗಳನ್ನು ಮಾತ್ರ ಏನು ಮಾಡ್ತಾರೆ ಅಂದರೆ ಇಲ್ಲಿ ಗಣನೆಗೆ ತೆಗೆದುಕೊಳ್ತಾರೆ. ಯಾವ ರೀತಿಯಾಗಿ ಸಾಮಾನ್ಯ ಉದ್ದೇಶ ಸೂಚ್ಯಂಕದಲ್ಲಿ ಏನಾಗ್ತದೆ, ಬಡ್ಡಿ ದರವನ್ನು, ಲಾಭದ ದರವನ್ನು, ಕೂಲಿ ದರವನ್ನು, ಸಗಟು ಬೆಲೆಯನ್ನು, ಚಿಲ್ಲರೆ ಬೆಲೆಯನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ನಾವು ಅಲ್ಲಿ ಸಾಮಾನ್ಯ ರೀತಿಯಾದಂಥ ಸೂಚ್ಯಾಂಕನ ತಯಾರಿಸ್ತಾ ಇದ್ದೇವೆ. ಬಟ್ ಇಲ್ಲಿ ಏನಾಗ್ತಾಯಿದ್ರೆ ಸಗಟು ಬೆಲೆಯ ಸೂಚ್ಯಾಂಕದಲ್ಲಿ ನಾವು ಆ ಒಂದು ವಸ್ತುಗಳನ್ನು ತಯಾರಿಸುವಂಥ ಸಗಟು ಬೆಲೆಗಳನ್ನು ಅಷ್ಟೇ ನಾವು ಇಲ್ಲಿ ಏನು ಮಾಡ್ತಾನೆ ಗಣನೆಗೆ ತೆಗೆದುಕೊಳ್ತಾ ಇದ್ದೇವೆ. ಇಂಡೆಕ್ಸ್ ನಂಬರ್ ಆಫ್ ದಿ ಹೋಲ್ಸೇಲ್ ಪ್ರೈಸ್ ಒನ್ಲಿ ಟೇಕಿಂಗ್ ದಿ ಪ್ರೈಸ್ ಆಫ್ ದಿ ಗೂಡ್ಸ್ ಆ್ಯಂಡ್ ಆಲ್ಸೋ ದಿ ಇನ್ ದಿ ಹೋಲ್ಸೇಲ್ ಪ್ರೈಸ್ ಮಾರ್ಕೆಟ್ ಕಂಪೇರ್ಡ್ ಟು ದಿ ಕಾಮನ್ ಮಾರ್ಕೆಟ್ ಈಸ್ ಲೆಸ್ ಪ್ರೈಸ್, ಬಿಕಾಸ್ ಹೋಲ್ಸೇಲ್ ಮಾರ್ಕೆಟ್ distributor also can purchase the various type of the goods. That's why in the wholesale market measures the prices of commodities in the wholesale market. And since the general price of the index number is difficult to construct, as because in the wholesale price market the general price of the index number cannot easily construct, but in the general price of the index number can decided on the basis of the interest rate, profit rate and the wage rate. But in the wholesale market, if the price level of the goods can only discuss the wholesale price of the product, that's why general price of the index number is very difficult compared to the wholesale price index number. And the index number of wholesale price is made use of as the index to measure the value of money in the general. In the wholesale market, wholesale price, it is very helpful to the poor people because they are producing the huge of goods. That time they can only pay the 80% or 90% of the money. Remaining 10% of the money is the wholesale price for the people. ಅಂದರೆ ಇಲ್ಲಿ ಏನೋ ಒಂದು ಬಡವರು ಏನು ಮಾಡ್ತಾರೆ, ಹೆಚ್ಚಿನ ವಸ್ತುಗಳನ್ನು ಇಲ್ಲಿ ಕೊಂಡ್ಕೊತಾ ಇದ್ದಾರೆ. ಆ ಸಮಯದಲ್ಲಿ ಅವ್ರಿಗೆ ಏನಾಗುತ್ತೆ ಅಂದರೆ 100% ಹಣವನ್ನು ಕೂಡ ಏನಾಗ್ತದೆ ಅಂದರೆ 90% ಹಣವನ್ನು ಕೊಟ್ಟು ಏನು ಮಾಡ್ತಾರೆ, 10% ಹಣವನ್ನು ಏನು ಮಾಡ್ತಾರೆ ಅಂದರೆ ಅಲ್ಲಿ ಬಿಡ್ತಾ ಇರ್ತಾರೆ. ಅದಕ್ಕಾಗಿ ಇಲ್ಲಿ ಸಗಟು ಬೆಲೆ ಸೂಚ್ಯಾಂಕದಲ್ಲೂ ಕೂಡ ಏನಾಗ್ತಾ ಇದೆ ಅಂದರೆ the index number of the wholesale price is made use of as the index number measures the value of the money. If the value of money is decided on the basis of the wholesale price of the goods, in the general price of the index number the value of money is the more, because in the general price of the index number can decided on the basis of the interest rate and the profit rate. But in the wholesale market, if the price level can decided the only based on the ಹೋಲ್ಸೇಲ್ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ಸ್, ಆ ಒಂದು ಸೊಗಟ ಬೆಲೆಗೆ ಅನುಗುಣವಾಗಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಆ ಒಂದು ಸೂಚ್ಯಾಂಕಗಳನ್ನು ಅಳಿತಾ ಇದ್ದಾರೆ. ಒನ್ಲಿ ಇನ್ ದಿ ಹೋಲ್ಸೇಲ್ ಪ್ರೈಸ್ ವಿ ಕ್ಯಾನ್ ಇನ್ ದಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ we can measure the index number on the basis of the wholesale price. ಇಲ್ಲಿ ಸಗಟು ಬೆಲೆ ಆಧಾರದ ಮೇಲೆ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ಆ ಒಂದು ಸೂಚ್ಯಾಂಕಗಳನ್ನು ತಯಾರಿಸ್ತಾ ಇರ್ತೇವೆ. The goods transacted in the wholesale market and their price are taken into the consideration in constructing the index number of the wholesale price. If the compared to the general price index number,
index number, the goods transacted in the wholesale markets and their prices are taken to the consider in the construction of the index number of the wholesale price. It's nothing but the in the wholesale market, if the goods are entered to in the market already, sellers can decide the wholesale price of the product. Wholesale price of the product is nothing but the discount price of the product. ಅಲ್ಲಿ ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂದರೆ ನೇರವಾಗಿ ಅದರ ಒಂದು ಸೋಡಿ ಹಣವನ್ನು ಕೂಡ ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಅಗದಿ ಡಿಸ್ಕೌಂಟ್ ಹಣದಲ್ಲಿ ಕೂಡ ಸೋಡಿಯ ದರದಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಆ ಒಂದು ವಸ್ತುಗಳನ್ನು ಕೊಡ್ತಾ ಇರ್ತಾರೆ. ಇದಕ್ಕೆ ನಾವು ಎಂತ ಕರಿತೇವೆ ಅಂದರೆ ಸಗಟು ಬೆಲೆಯ ಸೂಚ್ಯಂಕಗಳಂತೇಳಿ ನಾವು ಕೂಡ ಕರಿತಾ ಇದ್ದೇವೆ. Next we discuss the index number of the retail price. The index number can measures through the retail prices. ಚಿಲ್ಲರೆ ಬೆಲೆಯ ಸೂಚ್ಯಂಕಗಳಂತ ಕರಿತಾ ಇದ್ದೇವೆ. In this type of the index number can constructs only taking the retail price of the common goods. In the retail price index number we can construct that time only we can taking the retail price for the daily using goods. ಅಂದರೆ ನಾವು ದಿನನಿತ್ಯ ಏನೋ ಒಂದು ವಸ್ತುಗಳನ್ನು ಬಳಕೆ ಮಾಡ್ತಾ ಇರ್ತೇವೆ, ಆ ವಸ್ತುಗಳನ್ನು ಮಾತ್ರ ಏನು ಮಾಡ್ತೀವಿ ನಾವು ಚಿಲ್ಲರೆ ಬೆಲೆಯ ಸೂಚ್ಯಂಕಗಳಲ್ಲಿ ಏನು ಮಾಡ್ತೀವಿ ಅಂದರೆ ಗಣನೆಗೆ ತೆಗೆದುಕೊಳ್ತಾ ಇದ್ದೇವೆ. If suppose retail price can change automatically, people's using that product is also in a different way, because in the time of the minimum price peoples are more demanded that product, but in the time of the price increases peoples are using that product very ಲೆಸ್ ಪರ್ಸಂಟೇಜ್. ಅಂದರೆ ಇಲ್ಲಿ ಜನ ಏನು ಮಾಡ್ತಾರೆ ಅಂದರೆ ಅದರ ಒಂದು ಚಿಲ್ಲರೆ ಬೆಲೆ ಆಧಾರದ ಮೇಲೆ ಅಂತಂದರೆ ಆ ವಸ್ತುಗಳನ್ನು ಬಳಕೆ ಮಾಡ್ತಾ ಇರ್ತಾರೆ. ಆ ವಸ್ತುಗಳು ಯಾವ ರೀತಿಯಾಗಿ ಕಡಿಮೆ ಬೆಲೆಗೆ ಸಿಗ್ತಾವ ಹೆಚ್ಚು ಬಳಕೆ ಮಾಡ್ತಾ ಇರ್ತಾರೆ, ಯಾವ ರೀತಿಯಾಗಿ ಹೆಚ್ಚು ಬೆಲೆಗೆ ಸಿಗ್ತಾವ ಕಡಿಮೆ ಬಳಕೆ ಮಾಡ್ತಾ ಇರ್ತಾರೆ. ಆ್ಯಂಡ್ ದ ಗೂಡ್ಸ್ ಎಕ್ಸ್ಚೇಂಜ್ ಇನ್ ದಿ ರಿಟೇಲ್ ಪ್ರೈಸ್ ಮಾರ್ಕೆಟ್ ಆ್ಯಂಡ್ ದೇರ್ ಪ್ರೈಸ್ ಟೇಕನ್ ಇನ್ ಟು ಕನ್ಸಿಡರ್ ಟು ದಿ ಕನ್ಸ್ಟ್ರಕ್ಷನ್ ದಿ ಇಂಡೆಕ್ಸ್ ನಂಬರ್ ಆಫ್ ದಿ ರಿಟೇಲ್ ಪ್ರೈಸ್. ಇಫ್ ದಿ goods or if the index number can measure in terms of the retail price, if the peoples are also the buying the goods depend upon the retail price of the product. ಇಲ್ಲಿ ಜನರು ಕೂಡ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ, ಅದರ ಒಂದು ಚಿಲ್ಲರೆಯ ಒಂದು ಬೆಲೆಯ ಆಧಾರದ ಮೇಲೆ ಅವರು ವಸ್ತುಗಳನ್ನು ಕೊಂಡ್ಕೊತಾ ಇರ್ತಾರೆ. In the retail price index number we can considering the ಡೈಲಿ ಯೂಸೇಬಲ್ ಗೂಡ್ಸ್ ಪ್ರೈಸಸ್. ನಾವಿಲ್ಲಿ ಏನು ಮಾಡ್ತೀವಿ, ದಿನನಿತ್ಯ ಏನು ಒಂದು ವಸ್ತುಗಳನ್ನು ಬಳಸ್ತಾ ಇದ್ದೇವೆ ಆ ಒಂದು ವಸ್ತುಗಳ ಬೆಲೆಗಳನ್ನು ಮಾತ್ರ ನಾವೇನು ಮಾಡ್ತೀವಿ ಅಂದರೆ ಗಣನೆಗೆ ತೆಗೆದುಕೊಳ್ತಾ ಇದ್ದೇವೆ. ಸಚ್ ಟೈಪ್ ಆಫ್ ದಿ ಇಂಡೆಕ್ಸ್ ನಂಬರ್ ಶೋಸ್ ದಿ ಪ್ರೈಸ್ ಮೂಮೆಂಟ್ ಇನ್ ದಿ retail market. Price movement nothing but the if the price of the product can changes, if the peoples can also using way can also changes. ಅಂದರೆ ಇಲ್ಲಿ ಯಾವ ರೀತಿಯಾಗಿ ಸೂಚ್ಯಂಕಗಳು ಆ ಒಂದು ಬೆಲೆಗಳಲ್ಲಿ ಒಂದು ಬದಲಾವಣೆಯನ್ನು ಮಾಡ್ತಾವ, ಅದೇ ರೀತಿ ಕೂಡ ಜನರು ಕೂಡ ಆ ವಸ್ತುಗಳನ್ನು ಬಳಕೆ ಮಾಡೋದರಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಬದಲಾವಣೆಯನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಇಟ್ ಈಸ್ ದೇರ್ ಮೋರ್ ಇಫ್ ದ ಪ್ರೈಸ್ ಕ್ಯಾನ್ ಮೂಮೆಂಟ್ ಇನ್ ದಿ ಎಕನಾಮಿ ದ್ಯಾಟ್ ಟೈಮ್ ಇಟ್ ಈಸ್ ಆಲ್ಸೋ ಮೋರ್ ಎಫೆಕ್ಟ್ ಆನ್ ದಿ ಕನ್ಸ್ಯೂಮರ್ಸ್ ಆ್ಯಂಡ್ ಆಲ್ಸೋ ದಿ ಕನ್ಸ್ಯೂಮರ್ಸ್ ಮೈಂಡ್ ಸೆಟ್ ಆಲ್ಸೋ ಚೇಂಜಸ್. ಇಲ್ಲಿ ಚಿಲ್ಲರೆ ಬೆಲೆ ಒಂದು ವಸ್ತುಗಳದ್ದು ಬದಲಾವಣೆ ಆಯಿತಂದರೆ ಜನರ ಮೇಲೆ ಪ್ರತಿಕೂಲವಾದಂಥ ಪರಿಣಾಮವನ್ನು ಕೂಡ ಇದು ಬೀರ್ತದೆ. ಯಾಕಂದರೆ ಇಲ್ಲಿ ಜನರು ಯಾವ ರೀತಿಯಾದಂಥ ವಸ್ತುಗಳನ್ನು ಬಯಸ್ತಾ ಇರ್ತಾರೆ, ಆ ವಸ್ತುಗಳಲ್ಲಿ ಏನು ಮತ್ತು ಬೆಲೆಗಳು ಹೆಚ್ಚಾದಾಗ ಅವರು ಕಡಿಮೆ ಕೊಂಡುಕೊಳ್ತಾ ಇರ್ತಾರೆ. ದ ಎಸೆನ್ಷಿಯಲ್ ಕಂಡೀಷನ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಟೈಪ್ ಇಂಡೆಕ್ಸ್ ನಂಬರ್ ಈಸ್ ದ್ಯಾಟ್ ರಿಟೇಲ್ ಪ್ರೈಸ್ ಆಫ್ ದಿ ಸೇಮ್ ಗೂಡ್ಸ್ ಆ್ಯಂಡ್ ಚೇಂಜಸ್ in them should be available accurately. In the essential condition, if the goods are or in the essential condition construction of the retail price index number
if the retail prices are the changes in the same goods and retail price of the goods and changes in the price of the goods, that time also available very accurately nothing but the that time also the goods can available to the consumer in a huge percentage. ಅಂದರೆ ಇಲ್ಲಿ ಜನರಿಗೂ ಕೂಡ ಏನು ಮಾಡ್ಬೋದು ಅಂದರೆ ಇಲ್ಲಿ ಸಗಟು ಬೆಲೆಯಲ್ಲಿ ಏನಾದರೂ ಬದಲಾವಣೆ ಆಯ್ತಂದ್ರೂ ಕೂಡ ಅವರಿಗೆ ಅಷ್ಟೇ ಪ್ರಮಾಣದ ವಸ್ತುಗಳು ಕೂಡ ಏನು ಮಾಡಬೇಕಂದ್ರೆ ಕೊಳ್ಳಲಿಕ್ಕೆ ಲಭ್ಯವಿರಬೇಕಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವಾಗ ಸಗಟು ಬೆಲೆಯಲ್ಲಿ ಬದಲಾವಣೆ ಆಗ್ತಾ ಇರ್ತದೆ, ಆ ಬದಲಾವಣೆಗೆ ತಕ್ಕಂತೆ ಆ ವಸ್ತುಗಳ ಪ್ರಮಾಣವು ಕೂಡ ಏನಾಗ್ತದೆ ಅಂದರೆ ಅಷ್ಟೇ ಪ್ರಮಾಣದಲ್ಲಿ ಕೂಡ ಏನು ಮಾಡೋದು ಅಂದರೆ ಅವು ಜನರಿಗೆ ಲಭ್ಯವಾಗ್ತಾ ಇರಬೇಕು. ಇಫ್ ದ ಸಪೋಸ್ ರಿಟೇಲ್ ಪ್ರೈಸ್ ಕ್ಯಾನ್ ಚೇಂಜಸ್ ಇನ್ ದಿ economy, if the same quantity of the product can available in the market in the time of the retail price changes, ಯಾವ ರೀತಿಯಾಗಿ ಇಲ್ಲಿ ಚಿಲ್ಲರೆ ದರದಲ್ಲಿ ಕೂಡ ಬದಲಾವಣೆ ಆಗ್ತದೆ ಅದೇ ರೀತಿ ಕೂಡ ಏನಾಗ್ತದೆ ಅಂದರೆ ಅಲ್ಲಿ ವಸ್ತುಗಳ ಒಂದು ಲಭ್ಯತೆಯು ಕೂಡ ಇರಬೇಕಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ಇಂಡೆಕ್ಸ್ ನಂಬರ್ ಆಫ್ ದಿ ಕನ್ಸಂಪ್ಷನ್ ಗೂಡ್ಸ್, ಇಲ್ಲಿ ಏನು ಕೇಳ್ತಾರೆ ಅಂದರೆ ಬಾಳಿಕೆಯ ವಸ್ತುಗಳ ಒಂದು ಸೂಚ್ಯಾಂಕಗಳಂತ ನಾವು ಕರೀತಾ ಇದ್ದೇವೆ. This type of the index number is much important to the consumer as it reflects the change in the price level of the consumption goods. Index number of the consumption good nothing but the if the price level of the goods can changes, it is a more reflect on the consumption good, because if the people can buying the consumption good weekly or monthly, but suddenly if the prices of goods can changes for the consumption good, that time consumer also can think about the ಪರ್ಚೇಸಿಂಗ್ ದ್ಯಾಟ್ ಗುಡ್. ಅಂದರೆ ಆ ವಸ್ತುಗಳು ಯಾವ ರೀತಿಯಾಗಿ ಬೆಲೆಯಲ್ಲಿ ಬದಲಾವಣೆ ಆಗ್ತವ ಅದೇ ರೀತಿ ಕೂಡ ಏನಾಗ್ತವೆ ಅಂದರೆ ಆ ವಸ್ತುಗಳನ್ನು ಕೊಂಡುಕೊಳ್ಳುವಂಥ ಒಂದು ಜನರ ಒಂದು ಬೌದ್ಧಿಕ ಮಟ್ಟದಲ್ಲೂ ಕೂಡ ಏನಾಗ್ತದೆ ಬದಲಾವಣೆ ಆಗ್ತದೆ. ಇಫ್ ದ ಪ್ರೈಸ್ ಲೆವೆಲ್ ಕ್ಯಾನ್ ಚೇಂಜಸ್, ಇಟ್ ಈಸ್ ದಿ ರಿಫ್ಲೆಕ್ಟ್ ಆನ್ ದಿ ಕನ್ಸಂಪ್ಷನ್ ಆಫ್ ದ ಗೂಡ್ಸ್. ಇಫ್ ದ ಸಪೋಸ್ ಪ್ರೈಸ್ ಕ್ಯಾನ್ ಚೇಂಜಸ್, ಇಟ್ ಈಸ್ ಆಲ್ಸೋ ಮೋರ್ ಎಫೆಕ್ಟ್ ಆನ್ ದಿ ಕನ್ಸಂಪ್ಷನ್ ಗೂಡ್ಸ್. ದ್ಯಾಟ್ಸ್ ವೈ in the index number of consumption goods, if the price level also can decide the consumption goods, ಅಂದರೆ ಇಲ್ಲಿ ವಸ್ತುಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂದರೆ ಆ ವಸ್ತುಗಳ ಬೆಲೆಗಳ ಒಂದು ಬದಲಾವಣೆಗೆ ಅನುಗುಣವಾಗಿರುವಂಥ ಬಾಳಿಕೆಯ ಒಂದು ವಸ್ತುಗಳಿಗೆ ಕೂಡ ಏನಾಗ್ತದೆ ಬಹಳಷ್ಟು ಪರಿಣಾಮ ಕೂಡ ಬೀರ್ತಾ ಇದೆ. And for this construction of the index number, the goods consumed by people in the general and their prices are taken into consider. In this type of the goods people can purchasing the general price index number, or and they can bargaining with the seller that price ಈಸ್ ವೆರಿ ಸೂಟೇಬಲ್ ಇನ್ ದಿಸ್ ಟೈಪ್ ಆಫ್ ದಿ ಇಂಡೆಕ್ಸ್ ನಂಬರ್. ಅಂದರೆ ಇಲ್ಲಿ ವ್ಯಕ್ತಿಗಳು ಏನು ಒಂದು ತಾವು ಚೌಕಾಶಿ ಮಾಡಿ ಮಾರಾಟಗಾರನ ಜೊತೆ ಏನು ಒಂದು ಬೆಲೆಯನ್ನು ನಿರ್ಧರಿಸ್ತಾರೆ, ಅಥವಾ ಅದಕ್ಕಿಂತ ಸಾಮಾನ್ಯವಾದಂಥ ಬೆಲೆಗಳು ಏನಂತ ಅಷ್ಟು ಬೆಲೆಗಳು ಕೂಡ ಏನಂತ ಜನರಿಗೆ ಕೂಡ ಇಲ್ಲಿ ಬಹಳಷ್ಟು ಏನಾಗ್ತದೆ ಸಹಾಯಕಾರಿ ಆಗ್ತದೆ. ಅದಕ್ಕಾಗಿ ಇಫ್ ದ ಪ್ರೈಸ್ ಲೆವೆಲ್ ಚೇಂಜಸ್, ಇಟ್ ಈಸ್ ಅ ಮೋರ್ ರಿಫೆಕ್ಟ್ ಆನ್ ದಿ ಕನ್ಸಂಪ್ಷನ್ ಗೂಡ್ಸ್ ಆ್ಯಂಡ್ ಆಟೋಮೆಟಿಕ್ಲಿ ಪೀಪಲ್ಸ್ ವಾಂಟ್ಸ್ ಆಲ್ಸೋ ಚೇಂಜಸ್. ಇಲ್ಲಿ ವಸ್ತುಗಳ ಬೆಲೆಗಳು ಕೂಡ ಬದಲಾವಣೆ ಆಗೋದ್ರಿಂದ ಆ ಒಂದು ಜನರ ಕೂಡ ಒಂದು ಬೌದ್ಧಿಕ ಮಟ್ಟವು ಕೂಡ ಏನಾಗ್ತದೆ ಬದಲಾವಣೆ ಆಗ್ತಾ ಇರ್ತದೆ. And a statistician has to be very careful to select in this type of the commodities and giving the adequate weightage or the importance. If a suppose statistician nothing but if the economist can more or very careful to selecting these commodities and also in the time of the deciding the prices of these commodities and giving them the adequate weightage of the weightage is nothing but the minimum price decide for that product and also the properly maintain their quality and quantity of the product.
ಆ ಒಂದು ವಸ್ತುಗಳನ್ನು ಆಯ್ಕೆ ಮಾಡುವಾಗ ಅರ್ಥಶಾಸ್ತ್ರಜ್ಞನು ಅಥವಾ ಸಂಖ್ಯಾಶಾಸ್ತ್ರಜ್ಞನು ಮಾಡ್ತಾರೆ ಸರಿಯಾದ ರೀತಿಯಲ್ಲಿ ಆ ಒಂದು ವಸ್ತುವಿನ ಬೆಲೆಯನ್ನು, ಆ ವಸ್ತುವಿನ ಗುಣಮಟ್ಟವನ್ನು ಕೂಡ ಏನು ಮಾಡ್ತಾರೆ ಅಂದರೆ ಸರಿಯಾದ ರೀತಿಯಲ್ಲಿ ಕೂಡ ಏನು ಮಾಡ್ತಾರೆ ನಿಭಾಯಿಸಬೇಕಾಗ್ತದೆ. ನೆಕ್ಸ್ಟು ದ ವರ್ಕಿಂಗ್ ಕ್ಲಾಸ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್, ಕಾರ್ಮಿಕರ ಜೀವನ ವೆಚ್ಚ ಸೂಚಾಂಕಗಳಂತ ಕರಿತಾ ಇದ್ದೇವೆ. ದಿಸ್ ಟೈಪ್ ಆಫ್ ದಿ ಇಂಡೆಕ್ಸ್ ನಂಬರ್ ಕ್ಯಾನ್ ಕನ್ಸ್ಟ್ರಕ್ಟೆಡ್ ಆನ್ ದ ಬೇಸಿಸ್ ಆಫ್ ದಿ ಲೇಬರ್ಸ್ ಯೂಸಿಂಗ್ ಪ್ರಾಡಕ್ಟ್ ಬೇಸಿಸ್. ಅಂದರೆ ಈ ರೀತಿ ಕಾರ್ಮಿಕರ ಜೀವನ ವೆಚ್ಚ ಸೂಚಾಂಕಗಳನ್ನು ನಾವೇನು ಮಾಡ್ತೀವಿ ಅಂದರೆ ಕಾರ್ಮಿಕರ ವರ್ಗವು ಬಳಸುವಂಥ ಪ್ರಮುಖ ವಸ್ತುಗಳನ್ನು ನಾವು ಗಣನೆಗೆ ತೆಗೆದುಕೊಂಡು ಏನು ಮಾಡ್ತೀವಿ ಅಂದರೆ ಈ ರೀತಿಯಾದಂಥ ಸೂಚಾಂಕಗಳನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕನ್ಸ್ಯೂಮ್ಡ್ ಬೈ ದಿ ವರ್ಕಿಂಗ್ ಕ್ಲಾಸ್ ಆ್ಯಂಡ್ ದೇರ್ ಪ್ರೈಸ್ ಆರ್ ಟೇಕನ್ ಇನ್ ಟು ದ ಕನ್ಸಿಡರ್ ವೈಲ್ ಕನ್ಸಿಡರಿಂಗ್ ದಿ ವರ್ಕಿಂಗ್ ಕ್ಲಾಸ್ ಕಾಸ್ಟ್ ಆಫ್ ದಿ ಲಿವಿಂಗ್ ಇಂಡೆಕ್ಸ್ ನಂಬರ್. ಇನ್ ದಿಸ್ ಟೈಪ್ ಆಫ್ ದಿ ಇಂಡೆಕ್ಸ್ ನಂಬರ್ ಕ್ಯಾನ್ construct on the basis of the labors and which type of the product are more used the labors, that product price can decided on the basis of the labor's cost of living nothing but their economic condition basis. ನಾವು ಇಲ್ಲಿ ಏನೋ ಒಂದು ಸೂಚಾಂಕಗಳನ್ನು ತಯಾರಿಸುವಾಗ ಆ ಒಂದು ಕಾರ್ಮಿಕರು ಉಪಯೋಗಿಸುವಂಥ ವಸ್ತುಗಳ ಒಂದು ಬೆಲೆಗಳನ್ನು ನಾವು ಗಣನೆಗೆ ತೆಗೆದುಕೊಂಡು ಏನು ಮಾಡ್ತೀವಿ ಅಂದರೆ ಈ ರೀತಿಯಾದಂಥ ಒಂದು ಕಾರ್ಮಿಕರ ಜೀವನ ವೆಚ್ಚ ಸೂಚಾಂಕಗಳನ್ನು ನಾವು ತಯಾರಿಸ್ತಾ ಇರ್ತೇವೆ. ಆ್ಯಂಡ್ in the working class cost of living index number, it also can decide the goods and services consumed by the working classes. ಅಂದರೆ ಅವರು ಏನು ಒಂದು ಯಾವ ವಸ್ತುಗಳನ್ನು ಕಾರ್ಮಿಕರು ಯಾವ ವಸ್ತುಗಳನ್ನು ಕೊಂಡ್ಕೊತಿರ್ತಾರೆ, ಯಾವ ವಸ್ತುಗಳನ್ನು ಅವ್ರು ಬಯಸ್ತಾರೆ, ಅದರ ಆಧಾರದ ಮೇಲೆ ಏನಾಡುತ್ತೇವೆ ಈ ರೀತಿಯಾದ ಸೂಚಾಂಕಗಳನ್ನು ನಾವು ಡಿಸೈಡ್ ಮಾಡ್ತಾ ಇರ್ತೇವೆ. ಆ್ಯಂಡ್ in this type of the index number we can considering only labor using product prices. ಅಂದರೆ ಯಾವುದು ಒಂದು ಕಾರ್ಮಿಕರ ಉಪಯೋಗ ಮಾಡ್ತಾರಲ್ಲ ಆ ಒಂದು ವಸ್ತುಗಳ ಬೆಲೆಗಳನ್ನ ಗಣನೆಗೆ ತೆಗೆದುಕೊಂಡು ಏನು ಮಾಡ್ತೇವೆ ಅಂದರೆ ಈ ಒಂದು ಸೂಚಾಂಕವನ್ನು ನಾವು ತಯಾರಿಸ್ತಾ ಇರ್ತೇವೆ. and this index number obviously shows the value of goods and services consumed by the working class. This type of the index number can decided on the basis of the consumption. The value of goods depend on the how much consumed by the working classes. ಅವರು ಎಷ್ಟು ರೀತಿಯಾಗಿ ಈ ವಸ್ತುಗಳನ್ನು ಉಪಯೋಗಿಸ್ತಾ ಇರ್ತಾರೆ ಅದರ ಆಧಾರದ ಮೇಲೆ ಏನಾಗ್ತದೆ ಅಂದರೆ ಈ ಒಂದು ಕಾರ್ಮಿಕರ ಜೀವನ ವೆಚ್ಚ ಸೂಚಾಂಕಗಳು ಏನು ಮಾಡ್ತಾವೆ ಅಂದರೆ ಡಿಸೈಡ್ ಆಗ್ತಾವೆ. If the suppose the value of money can changes, if the labor's working cost of living, how to can changes also measure in the ವರ್ಕಿಂಗ್ ಕಾಸ್ಟ್ ಲಿವಿಂಗ್ ಇಂಡೆಕ್ಸ್ ನಂಬರ್. ಯಾವ ರೀತಿಯಾಗಿ ಹಣದ ಮೌಲ್ಯದ ಬದಲಾವಣೆಯಿಂದ ಕಾರ್ಮಿಕರ ಜೀವನ ವೆಚ್ಚವೂ ಕೂಡ ಇಲ್ಲಿ ಬದಲಾವಣೆ ಆಗ್ತದೆ ಅನ್ನೋದನ್ನು ಕೂಡ ಇಲ್ಲಿ ಸೂಚಾಂಕಗಳು ಕೂಡ ನಮಗೆ ಸೂಚಿಸ್ತಾ ಇರ್ತವೆ. ಇಫ್ ದ ವರ್ಕಿಂಗ್ ಕ್ಲಾಸ್ ಕಾಸ್ಟ್ ಲಿವಿಂಗ್ ಇಂಡೆಕ್ಸ್ ನಂಬರ್, ಇಟ್ ಇಸ್ ಆಲ್ಸೋ ಕ್ಯಾನ್ ಮೆಜರ್ ದಿ how to the value of money can impact on the working class people. ಯಾವ ರೀತಿಯಾಗಿ ಕಾರ್ಮಿಕರ ಒಂದು ಜೀವನದ ಮೇಲೆ ಹಣದ ಮೌಲ್ಯದ ಬದಲಾವಣೆ ಕೂಡ ಪರಿಣಾಮ ಬೀರುತ್ತದೆ ಅನ್ನೋದು ಕೂಡ ಏನು ಮಾಡ್ತಾರೆ ಅಂದರೆ ಇಲ್ಲಿ ಸೂಚಿಸ್ತಾರೆ. ಆ್ಯಂಡ್ ಆಲ್ಸೋ ದ ವರ್ಕಿಂಗ್ ಪೀಪಲ್ ಇನ್ಕಮ್ ಕ್ಯಾನ್ ಆಲ್ಸೋ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ದಿ ಪ್ರೈಸ್ ಆಫ್ ಪ್ರಾಡಕ್ಟ್ಸ್. ಅಂದರೆ ಇಲ್ಲಿ ಕಾರ್ಮಿಕರು ಏನು ಒಂದು ಉಪಯೋಗಿಸ್ತಾ ಇರ್ತಾರೆ ಆ ಒಂದು ಬೆಲೆಗಳ ವಸ್ತುಗಳ ಆಧಾರದ ಮೇಲೆ ಅವರ ಒಂದು ಆದಾಯವನ್ನು ಕೂಡ ಏನು ಮಾಡ್ತಾರೆ ಅಂದರೆ ಕಾಲಕ್ಕೆ ನಿಗದಿ ಮಾಡ್ತಾ ಇರ್ತಾರೆ. ಇಫ್ ದಿ ವರ್ಕಿಂಗ್ ಕ್ಲಾಸ್ ಪೀಪಲ್ಸ್ ಕನ್ಸ್ಯೂಮ್ಡ್ ಪ್ರಾಡಕ್ಟ್ಸ್ ಪ್ರೈಸ್ ಆರ್ ದಿ ಇನ್ಕ್ರೀಸಸ್, ದ್ಯಾಟ್ ಟೈಮ್ ಗೌರ್ಮೆಂಟ್ ಆಲ್ಸೋ ಟೇಕ್ ಡಿಸಿಷನ್ ಟು ದಿ ಇನ್ಕ್ರೀಸ್ ದಿ ಇನ್ಕಮ್ ಫಾರ್ ದಿ ವರ್ಕರ್ಸ್. ಅಂದರೆ ಯಾವಾಗ ಒಂದು ಇಲ್ಲಿ
ಕಾರ್ಮಿಕರ ಒಂದು ಉಪಯೋಗಿತ ವಸ್ತುಗಳ ಒಂದು ಬೆಲೆಗಳ ಹೆಚ್ಚಿಗೆ ಆಗ್ತಾ ಇರ್ತವೆ. ಅದೇ ರೀತಿ ಕೂಡ ಸರ್ಕಾರವು ಕೂಡ ಏನು ಮಾಡ್ತಾರೆ, ಅವರ ಆದಾಯವನ್ನು ಕೂಡ ಏನು ಮಾಡ್ತಾರೆ ಅಂದರೆ ನಿರ್ಧಾರವನ್ನು ಮಾಡ್ತದೆ. These are the types of various type of the index numbers.